ಆನೆ ನಡೆದಿದ್ದೆ ದಾರಿ. ನಾನು ಇದನ್ನೊಬ್ರು ಗಿಫ್ಟ್ ಕೊಟ್ಟಿದ್ದೆ. ಸಾರಿ 5 o'clock ಅಲ್ಲಿ ಬಿಡಬೇಕು. ರೂಮ್ ಎಂಟ್ರೆನ್ಸ್ ಹೀಗೆ ಒಳಗಡೆ ಬಂದರೆ ಇದೆಲ್ಲ ಕಟ್ಟು. ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಮ್ಮ ಕಾಲೇಜಲ್ಲಿ ನಮಗೆ ಇಂಡಸ್ಟ್ರಿಯಲ್ ವಿಸಿಟ್ ಹಾಕಿದ್ದಾರೆ. ಸೊ ಇವತ್ತು ಹೊರಡ್ತಾ ಇದ್ದೀವಿ ಮಂಡೇ December 1st. ಸೊ ಪ್ಲ್ಯಾನ್ ಇದ್ದಿದ್ದು 4 o'clock ಅಲ್ಲಿ 5 o'clock ಅಲ್ಲಿ ಬಿಡಬೇಕು. ಆ್ಯಂಡ್ ನಮ್ಮನ್ನ ಇಲ್ಲಿ 5:45 ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಅಂತ. ಬಟ್ ಇವಾಗ ಟೈಮ್ ಬಂದು 6:30. ಇನ್ನೂ ನಾನು ರೋಡಲ್ಲೇ ನಿಂತಿದ್ದೀನಿ. ಇನ್ನೂ 2 ಬಸ್ಸು ಕೂಡ ಬಂದಿಲ್ಲ, ಬಿಕಾಸ್ ಅಲ್ಲಿ ಏನೋ ಲೇಟ್ ಆಗಿದೆ. ನಾನಿವಾಗ ಹೆಬ್ಬೂರು ನಮ್ಮ ಮನೆ ರೋಡಲ್ಲಿ ಕಾಯ್ಕೊಂಡು ನಿಂತಿದ್ದೀನಿ ಬಸ್ನ. ನಾನಿಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲರೂ ನನ್ನ ಮಕ ನೋಡ್ಕೊಂಡು ಹೋಗ್ತವ್ರೆ. ಸೊ ಗೈಸ್, ಇವತ್ತಿನ ಡೇ ಹೇಗಿರುತ್ತೆ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಆ್ಯಂಡ್ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದೆಲ್ಲ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಫುಲ್ ವ್ಲಾಗ್ ನೋಡಿ ಗೈಸ್. ಒಂದು ಬಸ್ ನೋಡಿದ್ರೆ ಬಳಗೆರೆ ಹತ್ರ ಐತೆ. ಈ ಬಸ್ ನೋಡಿದ್ರೆ ಇಲ್ಲಿ ಬರ್ತೈತೆ. ಇದಕ್ಕೆ ಹೋಗಕ್ಕೆ ನಮಗೆ ಆಸೆ, ಬಿಕಾಸ್ ಇದ್ರಲ್ಲಿ ಸೀಟ್ ಐತೆ. ಬಟ್ ಅವ್ರು ನೋಡಿದ್ರೆ ಇದಕ್ಕೆ ಹತ್ಬೇಡ, ನಮ್ಮ ಬಸ್ಸಿಗೆ ಬಾ ಅಂತವ್ರೆ. ಏನು ಮಾಡೋದಾಗ ಗೊತ್ತಿಲ್ಲ, ನೋಡಂತಾಳಿ ಬಂದಿದೆ ಗೈಸ್. ಈಗ ನಮ್ಮ ಬಸ್ಸು ಕೂಡ ಬಂದಿದೆ, ಅಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಆಲ್ರೆಡಿ ಇವರು ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ನಮ್ಮ ಪವನ್ ಅವ್ರು ಇಲ್ಲಿದ್ದಾರೆ, ನಮ್ಮ ಮಂತನ್ನು ಇಲ್ಲಿದ್ದಾರೆ. ಇದೆ ನೋಡಿ ನಮ್ಮ ಬಸ್ಸು. ಗೈಸ್, ಇವಾಗಿನ ವಿಷಯ ಏನಪ್ಪ ಅಂತಂದರೆ ಎಲ್ಲೆಲ್ಲ ಹೈವೇ ಸ್ಟಾಪ್ ಕೊಟ್ಟಿದ್ದಾರೆ. ಈಗ ನಮ್ಮ ಬಂದಿದ್ದಾರೆ ಜೋಶಲ್ಲಿ. ತಿನ್ನೋಕ್ಕಿಂತ ಸ್ಟಾಪ್ ಕೊಟ್ರಾ ಈ ಬಸ್ಸವರೆಲ್ಲ ಹೇಳಿದ್ರು ಆ್ಯಂಡ್ ನಮ್ಮ ಬಸ್ಸವರೆಲ್ಲ ಹೇಳಿದ್ರು. ಬಟ್ ಇವಾಗೇನೋ ಪ್ಲ್ಯಾನ್ ಆಯ್ತಂತೆ, ಇಲ್ಲಿ ಬೇಡ, ನೆಕ್ಸ್ಟ್ ಮುಂದೆ ಎಲ್ಲಾದರೂ ಹೋಗ್ಬಿಟ್ಟು ತಿನ್ನೋಣ ಅಂತ. ಸೊ ಎಲ್ಲರೂ ಟೀ ಬ್ರೇಕ್ ಅಂತ ಹೋಗಿದ್ದಾರೆ. ನಮ್ಮ ಸರ್ ಹಾಯ್ ಮಾಡಿ ಸರ್. ನಮ್ಮ ಸರ್ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು. ತಿಂಡಿ ತಗೊಂಡು ಬಂದಿದ್ದಾರೆ ಪಾರ್ಸೆಲ್ಲು. ಈಗ ಅದನ್ನು ತಿಂದ್ಬಿಟ್ಟು ಹೊರಡಬೇಕು ಪಾಪ. ಗೈಸ್, ಇವಾಗ ನಾನು ತಿಂಡಿ ಆಯಿತು. ಸೊ ಎಲ್ಲರೂ ತಿಂಡಿ ತಿಂತಾ ಇದ್ದಾರೆ ನೋಡಿ. ಇಲ್ಲಿ ಟೀಚರ್ಸು ಇಲ್ಲೆಲ್ಲ ಕೂತಿದ್ದಾರೆ. ಈಗ ತಿಂಡಿ ತಿಂದಾದ್ಮೇಲೆ ಹೊಡೋ ಪ್ಲ್ಯಾನ್ ಇದೆ. ನೀರು ಕುಡಿಬೇಕು ಗೈಸ್. ಪಲಾವು ಓಕೆ 100 out of 60 ಕೊಡ್ಬೋದು. ಸೊ ಏನೋ ಎಲ್ಲರಿಗೂ ಮಾಡಿಸ್ಬೇಕಲ್ವಾ ಬೈ ದಟ್. ತಿಂದಾದ್ಮೇಲೆ ಈಗ ನಮ್ಮ ಗ್ರೂಪಲ್ಲಿ ಮಾತಾಡ್ಕೊಂಡು ನಿಂತಿದೆ. ಗೈಸ್, ನೀವು ಇವಾಗ ಇಲ್ಲಿ ಬಂದಿದ್ದೀವಿ. ಮಂತನ್ನು ಎಲ್ಲಿರ್ತಾರೋ ನಾನು ಕ್ಯಾಮ್ರಾ ಆನ್ ಮಾಡ್ತೀನಿ. ಇದೆಲ್ಲ ಜ್ಯೂಸ್ ಏನು ಕುಡಿತಾರೆ ಗೈಸ್, ನನಗೇನೂ ಇಷ್ಟ ಇಲ್ಲ ನೋಡಿ. ಸಿಟಿ ಲೇಖನ ಅವರು ಮಾಂಗ್ಸ್ಟರ್ ಕುಡಿತಾ ಇದ್ದಾರೆ. ನನಗೆ ಇದನ್ನೆಲ್ಲ ನೋಡಿದ್ರೆ ಬ್ಯಾಡ ಅನಿಸ್ತಾಯಿತ್ತು. ನಾನು ಇದನ್ನೊಬ್ರು ಗಿಫ್ಟ್ ಕೊಟ್ಟಿದ್ದೆ. ಮಾಡಂಗೆ ಮಾಡು. ಇವಾಗ ನಾವು ಇಂಡಸ್ಟ್ರಿಯಲ್ ರೀಚ್ ಆಗಿದ್ದೀವಿ. ಸೊ ಎಲ್ಲಿದ್ದೀವಿ? ಏನು ಹೇಳಿ ಆನೆ ನಡೆದಿದ್ದೆ ದಾರಿ. ಇದೆಲ್ಲ ಕಟ್ಟು. ಈಗ ನಮ್ಮ ಪ್ರಣವ್ ಅವರು ಡ್ರೆಸ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಪಾಪ. ಅಂದ್ಬಿಟ್ಟು ಉಡ್ಡಿ ಸಾಕೊಂಡಿದ್ರು. ನಮ್ಮದು ಇವಾಗ ಇಂಡಸ್ಟ್ರಿಯಲ್ ಒಳಗಡೆ ಪವರ್ ಪ್ಲ್ಯಾಂಟ್ ಎಲ್ಲ ವಿಸಿಟ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಈಗ ನಾವು ಮುಂದೆ ಹೋಗ್ತಾ ಇದ್ದೀವಿ. ಎಲ್ಲೋ ಗೊತ್ತಿಲ್ಲ, ಅವ್ರ ಗ್ರೂಪು ಹೋಗ್ತಾ ಇದೆ. ಅವ್ರನ್ನ ಫಾಲೋ ಮಾಡ್ಕೊಂಡು ನೋಡಿ ಗೈಸ್. ಇವಾಗ ನನ್ನ ಗಾಸಲ್ಸು ಇವಾಗ ಟೈಮಿಗೆ ಬಂದಿದೆ. ನಂದು ಪವರ್ ಪ್ಲ್ಯಾಂಟ್ ಏನಿತ್ತು ಅದು ವಿಸಿಟ್ ಕಂಪ್ಲೀಟ್ ಆಯಿತು. ಇವಾಗ ನಾವು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನೇನೈತೆ? 7 ಗಂಟೆ ಇಲ್ಲ ಓಹೋ ಅಲ್ಲಂತೆ. ಮ್ಯಾಮ್ನ ಕೇಳಿದೆ. ಆಲ್ರೆಡಿ ಅಲ್ಲಿ ಊಟ ಮಾಡ್ತಾ ಇದ್ದಾರೆ. ಇವ್ರದ್ದು ಗೈಸ್, ಇವಾಗ ನಾವು ಊಟ ಆದಮೇಲೆ ಬರ್ತಾ ಇದ್ವಿ ರೋಡಲ್ಲಿ. ಆನ್ ದ ವೇ ಯಾವುದೋ ಹೋಟ್ಲಲ್ಲಿ ನಿಲ್ಲಿಸಿದ್ರು. ಸೊ ನಾವು ಐಸ್ ಕ್ರೀಮ್ ತೊಗೊಂಡ್ವಿ. ಇವರು ಜ್ಯೂಸ್ ತೊಗೊಂಡಿದ್ದಾರೆ. ಕಾದು ಇದೊಂದು ಐಸ್ ಕ್ರೀಮ್ ಸಿಕ್ತು ಅಷ್ಟೇ. ಏನು ಇಲ್ಲ ಗೈಸ್. ಗೈಸ್, ಈಗ ನಾವು ಇಲ್ಲಿ ಒಂದು ಯಾವುದೋ ಚಿಕ್ಕದು ನೀರು ಹರಿತಾ ಇತ್ತು, ಅದಕ್ಕೆ ಗೈಸ್ ಇವಾಗ ರೆಸಾರ್ಟ್ ರೀಚ್ ಆಗಿದ್ದೀವಿ. ನೋಡಿ, ಬ್ಯಾಗ್ 1, ಬ್ಯಾಗ್ 2, ಬ್ಯಾಗ್ 3.
ಈ 3 ಬ್ಯಾಗ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮದು ಟಾರ್ಗೆಟ್ ಇದ್ದಿದ್ದು 4 o'clock ಬರಬೇಕು ಅಂತ, ಬಟ್ ನಾವು ಬಂದಿರೋದು 7 o'clock. ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಂ ಪಲ್ಟ ಆಗಿಬಿಟ್ಟಿದೆ. ಬಟ್ ಹೋಪ್ ಫಾರ್ ದ ಬೆಸ್ಟ್. ಯಾವ ರೀತಿ ಹೋಗುತ್ತೆ ಇವತ್ತಿನ ನೈಟ್ ರೆಸಾರ್ಟ್ ಸ್ಟೇ ಅಂತ ತೋರಿಸ್ಕೊಡ್ತೀನಿ ಗೈಸ್. ಇವಾಗ ನಾವು ಕಾಫಿ ಕುಡಿಯೋಕ್ಕೆ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮದು ಟ್ರ್ಯಾಜಡಿ ಆಗಿಬಿಟ್ಟಿದೆ. ಏನಂದ್ರೆ ನಾವು ಅಲ್ಲಿ ಇವಾಗ ಬ್ಯಾಗ್ ಇಟ್ಬಿಟ್ಟು ಕಾಫಿ ಈ ಸಮೋಸ ಅನಿಸುತ್ತೆ ಏನೋ ಇಸ್ಕೊಳ್ಳೋಣ ಕೆಳಗಡೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಇಸ್ಕೊಂಡು ಅಲ್ಲೋಗಿ ಕೂತ್ಕೊಂಡು ತಿನ್ನೋದು ಗೈಸ್. ಏನಪ್ಪ ಮ್ಯಾಟ್ರು ಅಂತ ಅಂದರೆ ನಾವು ರೆಸಾರ್ಟಿಗೆ ಚೆಕ್ ಇನ್ ಆದ್ವಿ. ಆ್ಯಂಡ್ ರೂಮ್ಸ್ ಎಲ್ಲ ಹೇಗೆ ಅಲಾಟ್ ಮಾಡ್ತಿದ್ರು ಅಂತ ಅಂದರೆ 5 ಮೆಂಬರ್ಸ್ಗೆ ಒಂದು ರೂಮು ಅಂತ ಹೇಳಿದ್ರು. ನಾನು ನಿಧಿಗೆ ಒಂದು 5 ನಿಮಿಷ ಕೂತ್ಕೋ ಅಂತ ಹೇಳಿದೆ, ಆಮೇಲೆ ಹೋಗೋಣ ಅಂತ. ಬಿಕಾಸ್ ನಾವು ಯಾರ ಜೊತೆ ಅಡ್ಜಸ್ಟ್ ಆಗಲ್ವಲ್ಲ, ನಾವೊಂಥರ ಸೊ ಇವಳು ಕಾಯ್ತಿದ್ಲು. ಆಮೇಲೆ ನೋಡಿದ್ರೆ 6 ಜನ ಹೋಗ್ಬಿಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅಂದರು. ನಾನು ಇಲ್ಲ ಆಗಲ್ಲ ಅಂತ ಮತ್ತೆ 5 ನಿಮಿಷ ಕಾಯ್ತಾ ಇದ್ವಿ. ಕೊನೆಗೆ ವಿ ಗಾಟ್ ಅ ಕೀ 60 ರೂಮ್ ನಂಬರ್. ಆ್ಯಂಡ್ ನಮ್ಮಿಬ್ಬರಿಗೆ ಒಂದು ರೂಮ್ ಸಿಕ್ಕಿದೆ ಗೈಸ್. ಎಲ್ಲ ಹುಡುಗಿರು 5 ಜನ ಇದ್ದಾರೆ, ನಮಗೆ ಮಾತ್ರ ಇಬ್ಬರಿಗೆ ಒಂದು ರೂಮ್. ಇದು ಲಕ್ ಗೈಸ್ ಅಷ್ಟೇ. ಆಗ ನಾವು ಫುಲ್ ಖುಷಿ ಆಗಿದ್ವಿ ಬಿಕಾಸ್ ನಮ್ಮಿಬ್ಬರಿಗೆ ಒಂದು ರೂಮ್ ಸಿಕ್ಕಿದೆ. ಅಮ್ಮ ಇಲ್ಲಿ ಇದೆಯಲ್ಲ, ಇದೆ ನಮ್ಮ ರೂಮ್. ನಾವಿಬ್ಬರು ಇವತ್ತು ಫುಲ್ ಜಾಗರಣೆ ಗೈಸ್. ಎಲ್ಲರೂ 5 ಜನ ಶೇರ್ ಮಾಡಿರೋ ನಾವಿಬ್ರಿಗೆ ಎಷ್ಟು ಲಕ್ಕಿ ನೋಡಿ ನಾವು. ಇದೇ ರೂಮಾ? ಇದೆ 61 ಗೈಸ್. ನಮ್ಮ ರೂಮ್ನ ಓಪನ್ ಮಾಡ್ತಾ ಇದ್ದೀವಿ. ಲೈಟ್ ಇದೆ ಅನ್ನೋದು ಹಂಗೆ ಆನ್ ಮಾಡಿ ತಡಿ. ಅದು ನೀರು ಇದಕ್ಕೆ ಲೈಟ್ ಇದೆಯಾ ಇಲ್ವಾ? ಲೈಟ್ ಎಲ್ಲಿದೆ ಅನ್ನೋದೇ ಗೊತ್ತಿಲ್ವಲ್ಲ. ಟಿವಿ ಇದೆ, ಟಿವಿ ಸ್ವಿಚ್ ಅದು ಆ ಸೈಡ್ ನೋಡಿ, ಇಲ್ಲಿ ನೋಡು. ಇದು ನಮ್ಮ ರೂಮ್ ಆಯ್ತಾ. ನಾವು ಬಂದ್ವಿ ಬಟ್ ಲೈಟ್ ಆನ್ ಆಗೋದು ಬೇಡವಾ, ಫುಲ್ ಶಾಕ್ ಹೊಡೆದೋದ್ವಿ. ಇದು ಎಂಟ್ರೆನ್ಸ್ ಗೈಸ್. ಎಂಟ್ರೆನ್ಸ್ ತೋರಿಸ್ಲಾ? ಬಾಲ್ಕನಿ ಬೇರೆ ಇದೆಯಾ. ಇದು ರೂಮ್ ಎಂಟ್ರೆನ್ಸ್. ಹಿಂಗೆ ಒಳಗಡೆ ಬಂದರೆ ನಾನು ಇನ್ಸ್ಟಾ ಓಪನೇ ಮಾಡಿಲ್ಲ 2 ದಿವಸದಿಂದ. ಇಲ್ಲಿ ಬಟ್ಟೆ ಒಣಗಾಕೋಕ್ಕೆ. ಆ್ಯಂಡ್ ದಿಸ್ ಇಸ್ ಸ್ಮಾಲ್ ಇನ್ ಏರಿಯಾ, ಇಲ್ಲಿ ಕೂತ್ಕೊಳ್ಳೋಕ್ಕೆ. ಆ್ಯಂಡ್ ಇದು ಬಾತ್ರೂಮ್. ದಿಸ್ ಇಸ್ ಮೈ ಔಟ್ಫಿಟ್. ಬೆಳಗ್ಗೆಯಿಂದ ತೋರಿಸಿದ್ದೀನಿ. ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ದಿಸ್ ಇಸ್ ಬಾತ್ರೂಮ್. ಹೌದಾ? ಇದು ರೂಮ್ ಗೈಸ್. ಇದು ಬೆಡ್. ಆ್ಯಂಡ್ ಮೇಲ್ಗಡೆ ಕೂಡ ಬೆಡ್ ಇದೆ. ಅಲ್ಲಿ ಹೋಗಿಲ್ಲ, ಅಲ್ಲಿ ಹೋಗಿ ತೋರಿಸ್ತೀನಿ. ಓಪನ್ ಮಾಡಿ. ಇದು ಡ್ರೆಸ್ಸಿಂಗ್ ಟೇಬಲ್. ಓಪನ್ ಮಾಡಿ. ಹ್ಞೂ ಅದೇ ಮೇಲ್ಗಡೆ ಅನಿಸುತ್ತೆ. ದಿಸ್ ಇಸ್ ಬಾಲ್ಕನಿ. ಈಗ ನಾವು ರೂಮ್ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಊಟಕ್ಕೆ ಅಂತ ಬಂದ್ವಿ. ಬಟ್ ಊಟ ಇನ್ನೂ ರೆಡಿ ಆಗ್ತಾ ಇದೆ. ಇಲ್ಲಿ ಫುಟ್ಬಾಲ್ ಆಡ್ತಾ ಇದ್ದಾರೆ. ಇದು ಟೇಬಲ್ ಟೆನ್ನಿಸ್ ಬಾಲ್ ಕಣ್ರಿ. ಅದು ಟೇಬಲ್ ಟೆನ್ನಿಸ್ ಬಾಲ್. ಇದು ಶಟಲ್, ಚೆಸ್ಸು, ಸ್ವಿಂಗು, ಏನೇನೋ ಗೇಮ್ಸು. ಇಲ್ಲಿದೆ ಇದು ವೆಜಿಟೇಬಲ್ಸು. ಅಲ್ಲಿ ಕ್ಯೂ ಇದೆ ನೋಡಿ. ಇಷ್ಟು ಕ್ಯೂಲಿ ನಾನು ಆಲ್ರೆಡಿ ಒಂದು ರೌಂಡ್ ಪಾಯಸ ಹಾಕೊಂಡು ತಿಂದ್ಬಿಟ್ಟು ಬಂದು ನಿಂತಿದ್ದೀನಿ. ಈಗ ನಾನ್ ವೆಜ್ ದೋಸೆ ಗೈಸ್. ಈಗ ನಾವು ಊಟಕ್ಕೆ ಅಂತ ಕೂತಿದ್ದೀವಿ ನೋಡಿ. ಇಷ್ಟು ಅಷ್ಟೊಂದು ತಗೊಂಡೆ ನಾನು ಹೋಗಿ ಹಾಕೊಂಬೋಗು. ನನ್ನ ತಟ್ಟೆಗೆ ಮಾತ್ರ ಕಣ್ಣು ಹಾಕ್ಬೇಡ, ಹಾಕೊಂಬೋಗು. ಊಟ ಮಾಡಿಬಿಟ್ಟು ನೆಕ್ಸ್ಟ್ ಪ್ಲಾನ ಹೇಳ್ತೀನಿ ಗೈಸ್. ಬರೀ ಉಪ್ಪು ಜಾಸ್ತಿ ಅಷ್ಟೇ. ಸೊ ಗೈಸ್, ಇದು ಡೇ 2 ಟ್ಯೂಸ್ಡೇ ಮಾರ್ನಿಂಗ್. ಇವಾಗಿನ್ನು ಎದ್ದಿದ್ದೀನಿ. 7:30 ಟ್ರೆಕ್ಕಿಂಗ್ ಅಂತ ಹಾಕಿದ್ದಾರೆ. ಅಲಾರಾಮ್ 6:30ಗೆ ಇಟ್ಟಿದ್ದೆ. ಎದ್ದಳೋದು ಬೇಡ, ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಎಲ್ಲ ಸೌಂಡ್ ಆಗ್ತಿತ್ತು. ಏನು ಅಂತ ಎದ್ದು ನೋಡಿದ್ರೆ ಎಲ್ಲ 6:30ಗೆ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟವ್ರೆ. ಅವ್ರು ರೆಡಿಯಾಗಿರೋ ಜೋಶಿಗೆ ನಾವು ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಹೋಗೋಣ ಅನ್ನೋ ಸ್ಟೇಜಿಗೆ ಬಂದು ನಿಂತಿದ್ದೀವಿ. ಶೂ ಟೈಟ್ ಇದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಗೈಸ್, ಈಗ ನಾನು ಮತ್ತೆ ನೆನ್ನೆದೇ ಶರ್ಟ್ ಹಾಕ್ಕೊಂಡು ನಿಂತಿದ್ದೀನಿ. ಬಿಕಾಸ್ ಈಗ ನಾವು ತಿಂಡಿ ತಿನ್ನೋಕೆ ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕು. ನಾನು ಎಂಥ ಮಂಗೆ ಅಂದರೆ ಸ್ವಿಮ್ಮಿಂಗ್ ಪೂಲಿಗೆ ಡ್ರೆಸ್ಸೇ ತಂದಿಲ್ಲ, ಇನ್ನು ಮಿಕ್ಕಿದೆಲ್ಲ ತಂದಿದ್ದೀನಿ. ಸೊ ಇದು ನನ್ನ ಇವಾಗಿನ ಔಟ್ಫಿಟ್ ಅಷ್ಟೇ ಗೈಸ್. ಅಲ್ಲೋಗಿ ಸಿಗ್ತೀನಿ ಗೈಸ್. ಇವಾಗ ನಾನು ತಿಂಡಿಗೆ ಬಂದಿದ್ದೀನಿ. ಸೊ ಇದು ಪೂರಿ, ಸಾಗು, ಟೊಮೊಟೊ ಬಾತ್ ಆ ಥರ. ಆ್ಯಂಡ್ ಇಲ್ಲಿದೆ ಉಪ್ಪಿಟ್ಟು, ಕೇಸರಿ ಬಾತ್, ಟೊಮೊಟೊ ಬಾತ್, ಪೂರಿ, ಸಾಗು. ಆ್ಯಂಡ್ ಇಲ್ಲಿದೆ ರಾಗಿ ಮಾಲ್ಟ್. ಬಸ್ ಆ್ಯಕ್ಚುಲಿ ಓಕೆ ಅಷ್ಟೇ. ನೆನ್ನೆನೂ ಊಟ ಇಲ್ಲ, ಇವತ್ತು ಊಟ ಇಲ್ಲ. ದೇವ್ರೇ, ಒಳ್ಳೆ ಊಟದ ಪರಿಸ್ಥಿತಿ ಬಂದಿದೆ ನಮಗೆ.
ಸೊ ಊಟ ನಡೀತಾ ಇದೆ. ಬೆಳಗ್ಗೆ ಒಂದು 6:30 ಎದ್ದು ನಾವು ಹಾಗೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ವಿ 8:30ವರೆಗೂ. 8:30ಗೆ ಏನೋ ಟ್ರೆಕ್ಕಿಂಗ್ ಇದೆ ಅಂತ ಅಂದರು. ಅವಾಗ ಮತ್ತೆ ಟ್ರೆಕ್ಕಿಂಗ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ 11 ಗಂಟೆವರೆಗೂ ಟೈಮ್ ಪಾಸ್ ಮಾಡಿಬಿಟ್ಟು ಈ ಸ್ವಿಮ್ಮಿಂಗ್ ಪೂಲಿಗೆ ಬಂದು 1 ಅವರ್ ಫುಲ್ ಎಂಜಾಯ್ ಮಾಡಿದ್ದೀವಿ. ಇಲ್ಲಿ ಆಡಿದ ಸಾಲದು ಅಂತ ಎಷ್ಟು ದೊಡ್ಡದ್ರಲ್ಲಿ ನನಗೆ ಬೇರೆ ಸ್ವಿಮ್ಮಿಂಗ್ ಬರಲ್ವಾ, ಅಲ್ಲಿ ಅದು ಇದೆಯಲ್ಲ ಅಲ್ಲಿ ಹೋದೆ. ಅಲ್ಲಿಯೂ ನಾನು ಮುಳುಗೋಗ್ತಿದ್ದೆ. ಸೊ ಇಲ್ಲೇ ಟ್ಯೂಬ್ ಹಾಕ್ಕೊಂಡು ಆಡಿದ್ದಾಯಿತು. ನೆಕ್ಸ್ಟ್ ಇಲ್ಲಿ ಮುಗಿಸ್ಕೊಂಡು ನಾನು ಅಲ್ಲಿ ರಿವರ್ ಅದೇನೋ ಇದೆಯಲ್ಲ ಏನು ಆಸೆ ಬೋಟಿಂಗ್ ಬೋಟಿಂಗ್ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ಇವಾಗ ಊಟಕ್ಕೆ ಬಂದ್ವಿ. ಊಟ ಮುಗಿಸ್ಕೊಂಡ್ಮೇಲೆ ಫೋಟೋ ಶೂಟ್ ನಡೀತಾ ಇದೆ. ಅಲ್ಲಿ ಫೋಟೋ ಮುಗಿಸ್ಕೊಂಡು ಇವಾಗ ಹೊರಡೋದು ಗೈಸ್. ಫೋಟೋ ಹತ್ರ ಹೋಗಬೇಕು. ಇವತ್ತು ಕವರ್ ಮಾಡೋಕ್ಕಾಗಿಲ್ಲ ಬ್ಲಾಗ್ನಲ್ಲಿ, ಯಾಕಂದ್ರೆ ಫುಲ್ ಎಂಜಾಯ್ ಮಾಡ್ತಾಯಿದ್ದೀವಿ. ನಾನು ಇನ್ಸ್ಟಾ ಓಪನೇ ಮಾಡಿಲ್ಲ 2 ದಿವಸದಿಂದ, ಅಷ್ಟು ಪೀಸ್ಫುಲ್ ಆಗಿದ್ದೀನಿ ಗೈಸ್. ನಾವಲ್ಲಿ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಚೆಕ್ಔಟ್ ಮಾಡೋಣ ಅಂತ ರೂಮ್ ಹತ್ರ ಬಂದಿದ್ದೀವಿ. ಈಗ ಡ್ರೆಸ್ ಎಲ್ಲ ಪ್ಯಾಕ್ ಮಾಡೋಕ್ಕಾಗಿದೆ. ಫೋನ್ ಚಾರ್ಜರನ್ನು ಮಾಡ್ತಿದ್ದೀವಿ. ಯಾವ ರೀತಿ ಇದೆ ಅಂತ ಚೆನ್ನಾಗಿತ್ತು ಅಷ್ಟೇ ಗೈಸ್. ಈಗ ಚೆಕ್ಔಟ್ ಮಾಡಾದ್ಮೇಲೆ ಸಿಗ್ತೀನಿ. ಎಲ್ಲ ಚಿಕ್ಕ ಕ್ಲಿಪ್ನ ಆ್ಯಡ್ ಮಾಡ್ತೀನಿ, ಬಿಕಾಸ್ ಇಲ್ಲಿ ನಾವು ಎಂಜಾಯ್ ಮಾಡೋದ್ರಲ್ಲ ಟೈಮ್ ಕಳೆದೋಗ್ತಾಯಿದೆ. ವ್ಲಾಗ್ ಎಲ್ಲ ಮಾಡೋಷ್ಟು ಪೇಷನ್ಸ್ ಇಲ್ಲ. ಸೊ ಇವಾಗ ಬಸ್ಸಲ್ಲಿ ಬಂದು ಕೂತಿದ್ದೀವಿ. ನೆನ್ನೆ ಎಲ್ಲಿ ಕೂತು ಅಲ್ಲೇ ಏನು ಗೈಸ್. ಈಗ ನಾವು ಸಕಲೇಶ್ಪುರದಿಂದ ಮನೆ ಹೊರಟಿದ್ವಿ. ಈಗ ಮಧ್ಯದಲ್ಲಿ ಟೀ ಬ್ರೇಕ್ ಏನೋ ಹಾಕಿದ್ದಾರೆ. ಸೊ ನಾವು ಬೋಂಡ ತೊಗೊಂಡಿದ್ದೀವಿ, ಇವರು ಚುರುಮುರಿ ತೊಗೊಂಡಿದ್ದಾರೆ, ಈ ಐಸ್ ಕ್ರೀಮ್ ತೊಗೊಂಡಿದ್ದಾರೆ. ನಮ್ಮ ಮಂತನು ಬಜ್ಜಿ ಕೊಡಿಸಿದ್ದಾರೆ, ಅವರೇ ಕೊಡಿಸಿರೋದು ಗೈಸ್. ಅವರು ಒಂದು ಬ್ಯಾಗ್ ತುಂಬ ಚಾಕ್ಲೇಟು ಐಸ್ ಕ್ರೀಮ್ ಚಾಕ್ಲೇಟು ಬಿಸ್ಕೆಟ್ ತೊಗೊಂಡ್ಬಿಟ್ಟಾರೆ, ಅದನ್ನ ತಿನ್ನಲ್ಲ. ಸೊ ಇವತ್ತು ಸೊ ಗೈಸ್, ಇದಿಷ್ಟು ನಮ್ಮ ಕಾಲೇಜ್ ಇಂಡಸ್ಟ್ರಿಯಲ್ ವಿಸಿಟ್ನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬೈ ಬೈ.